Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾನು ಬುಧವಾರ ರಜೆ ಇತ್ತು. ಎಸ್ ಕೃಷ್ಣ ಅವರು ತೀರೋದ್ರು ನೋಡಿ, ಅದಕ್ಕೋಸ್ಕರ ಸ್ಕೂಲಿಗೆಲ್ಲ ರಜೆ ಇತ್ತು ಮಕ್ಕಳಿಗೆ. ನಾನಿಲ್ಲಿ ವೆಲ್ನೆಸ್ ಸೆಂಟರ್ ಅಂತ ಫ್ರೀ ಚಿಕಿತ್ಸೆ ಇಲ್ಲಿ ನಾನು ನೋಡೋಣ ಅಂತ ಬಂದೆ. ನಾನು ಕಣ್ಣು ತೋರಿಸ್ಬೇಕಿತ್ತು, ಕಣ್ಣು ತುಂಬಾ ಕಟ್ತಾ ಇತ್ತು, ಅದಕ್ಕೋಸ್ಕರ ನಾನು ತೋರಿಸೋದಕ್ಕೆ ಬಂದೆ. 3H ವೆಲ್ನೆಸ್ ಸೆಂಟರ್ ಅಂತ ನೋಡಿ. ನಾನು ಕಣ್ಣು ತೋರಿಸ್ಬೇಕಿತ್ತು, ತುಂಬಾ ಯಾಕೋ ಕಟ್ತಾ ಅದು ಚಿಕಿತ್ಸೆ ಫ್ರೀ ಇತ್ತು ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಬಂದೆ. ಹಂಗೆ ಸಂಜೆ ಆಯಿತು, ಅಲ್ಲೇ ಸಂಜೆ ಪಾರ್ಕಿಗೆ ಹೋದು. 5:30 ಆಗಿತ್ತು. ಅಲ್ಲಿಂದ ಬರೋ ಅಷ್ಟರೊಳಗೆ ತುಂಬ ಲೇಟ್ ಆಯಿತು. ಅಲ್ಲಿಂದ ಬಂದು ಅಲ್ಲಿ 40 ನಿಮಿಷ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿಂದ ಪಾರ್ಕಿಗೆ ಬಂದು, ಪಾರ್ಕಲ್ಲಿ ಮತ್ತು ಯಾವತ್ತೂ ಫ್ರೀ ಇರಲ್ಲ ಟೈಮು, ಅದಕ್ಕೋಸ್ಕರ ರಜೆ ಇತ್ತಲ್ಲ, ಅದಕ್ಕೋಸ್ಕರ ಪಾರ್ಕಿಗೆ ಕರ್ಕೊಬಂದೆ ನಾನು. ನೋಡಿ, ತುಂಬ ಮೋಡನೂ ಆಯಿತು ಮತ್ತು ಬೇಗ ಸಾಯಂಕಾಲ ಕತ್ಲೇನೂ ಆಗುತ್ತೆ, ಬೇಗ ಗೊತ್ತೇ ಆಗೋಲ್ಲ. ಇದು ದೊಡ್ಡ ಪಾರ್ಕು, ಇದು ದೊಡ್ಡವರು ಎಲ್ಲ ಆಟಾಡ್ಬೋದು ಮಕ್ಕಳು. ಸ್ವಲ್ಪ ಇನ್ನೊಂದು ಚಿಕ್ಕ ಪಾರ್ಕ್ ಇದೆ, ಅಲ್ಲಿ ಸ್ವಲ್ಪ ದೊಡ್ಡವ್ರು ಆಟಾಡೋಂಗಿಲ್ಲ ಮಕ್ಕಳು. 15 ವರ್ಷದ ಮೇಲೆ ಆಟಾಡೋಕ್ಕೆ ಬಿಡೋಲ್ಲ, ಚಿಕ್ಕವ್ರನ್ನ ಮಾತ್ರ ಆಟಾಡೋಕ್ಕೆ ಬಿಡ್ತಾರೆ. ಇಲ್ಲೆಲ್ಲ ಮಕ್ಕಳು ಆಟಾಡ್ತಾರೆ ನೋಡಿ. ಎಲ್ಲ ವಾಕಿಂಗ್ ಮಾಡಿ ಇಲ್ಲೆಲ್ಲ ಕೂತ್ಕೊಂಡಿದ್ರು, ಎಲ್ಲ ವಾಕ್ ಮಾಡೋರು. ವಾಕಿಂಗ್ ಇಲ್ಲಿ ದೊಡ್ಡ ಪಾರ್ಕ್ ಇದೆ, ಅಲ್ಲಿ ವಾಕ್ ಮಾಡ್ಬೋದು ವಾಕಿಂಗು. ಇವರೆಲ್ಲ ಆಟಾಡ್ತಾಯಿದ್ರು, ನಾನು ಅಲ್ಲಿ ಸುಮ್ಮನೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಇವರು ಮಣ್ಣಲ್ಲಿ ಆಟಾಡ್ತೀನಿ ಅಂದರು. ಮಣ್ಣಲ್ಲಿ ಒಂದು ಮಡಿಕೆ ಥರ ನೋಡಿ, ಅದು ನೀರು ಹಾಕಿ ಅದನ್ನು ಸುತ್ತ ಹಿಂಗೆ ತೆಗೆದ್ರೆ ಮಡಿಕೆ ಥರನೇ ಬರ್ತಾಯಿತ್ತು ಮಣ್ಣು, ತುಂಬ ಚೆನ್ನಾಗಿ. ಅವಾಗೆಲ್ಲ ಮಣ್ಣಲ್ಲಿ ಆಟಾಡ್ತಿದ್ರು ಮಕ್ಕಳು, ಇವಾಗೆಲ್ಲೂ ಮಣ್ಣೇ ಇಲ್ಲ. ಪಾರ್ಕಲ್ಲಿ ಹೋದರೆ ಆಟಾಡಬೇಕಷ್ಟೇ ಮಣ್ಣಲ್ಲಿ. ನೋಡಿ, ಇವರು ಮಣ್ಣಿನಲ್ಲೇ ಆಟಾಡ್ತಾಯಿದ್ರು, ನಾವು ಹಂಗೆ ವೀಡಿಯೋ ಮಾಡ್ತಾಯಿದ್ದು ನೋಡಿ. ಅದೇ ಥರ ಮಡಿಕೆ ಥರ ಎತ್ತುತ್ತಾರೆ, ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಮಳ್ಳಾಗಿರೋದ್ರಿಂದ ಹಾಗೆ ಒಡೆದೋಗುತ್ತೆ ಅದು ನೋಡಿ, ಒಡೆದೋಯ್ತು. ಮೋನಿಶಾ ಮತ್ತು ಗಗನಶ್ರೀ ಆಟಾಡ್ತಾಯಿದ್ರು, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾಯಿದ್ದೆ. ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು. ಕತ್ಲೇನೂ ಆಯಿತು, 6 ಗಂಟೆಗೆಲ್ಲ ಕತ್ಲೆ ಆಯಿತು. ನಾವು 7 ಗಂಟೆಗೆ ಬರೋಣ ಅಂತ ಹೋದು, 6:30 ಅಲ್ಲೇ ಆಯಿತು ನೋಡಿ. ಫುಲ್ ಕತ್ಲೆ ಆಗಿದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಣ್ಣಲ್ಲಿ ಆಟಾಡ್ತಾ ಕೂತಿದ್ದಾರೆ. ಎಲ್ಲ ಆಟ ಸಾಮಾನು ತಂದುಬಿಟ್ಟು ಮಣ್ಣಲ್ಲಿ ಸ್ವಲ್ಪ ನೀರು, ಒಂದು ಬಾಟ್ಲಿಲಿ ನೀರು ತಂದಿರ್ತಾರೆ, ಆ ನೀರು ಹಾಕಿ ಉಂಡೆ ಥರ ಕಟ್ಟಿ ಅದರಲ್ಲಿ ಆಟಾಡೋದು ನೋಡಿ. ಎಲ್ಲ ಮಕ್ಕಳು ಚಿಕ್ಕವ್ರು ಆಟಾಡ್ತಾಯಿದ್ದಾರೆ. ಚಿಕ್ಕ ಮಕ್ಕಳು ನೆನಪಾಗುತ್ತೆ ಆವಾಗ. ನಾವಂದರೆ ಮಣ್ಣಲ್ಲಿ ಆಟಾಡ್ತಿದ್ದು ಊರ ಕಡೆ ಎಲ್ಲ. ಇವಾಗ ಹೊರಗಡೆ ಎಲ್ಲೂ ಬಿಡೋಲ್ಲ ಮಕ್ಕಳನ್ನ, ಎಲ್ಲ ಕಡೆ ಒಗ್ದಿರ್ತಾರೆ ಮತ್ತು ಗಲೀಜು ಅಂತ ಬಿಡೋಲ್ಲ. ಪಾರ್ಕಿಗೆ ಕರ್ಕೊಂಡೋದ್ರೆ ಅಲ್ಲೆಲ್ಲ ಮಕ್ಕಳನ್ನ ಈ ಥರ ಒಟ್ಟಿಗೆ ಬಿಡ್ತಾರೆ. ಎಲ್ಲ ಆಟಾಡ್ತಾ ಇದ್ದಾವೆ ನೋಡಿ, ಅವ್ರ ಪಾಡಿಗೆ ಅವರು. ಚಿಕ್ಕ ಮಕ್ಕಳು ಅಂದ್ರೇ ಚೆಂದ, ಅವ್ರ ಮನಸ್ಸಲ್ಲಿ ಯಾವುದೇ ಕಲ್ಮಶ ಏನಿರಲ್ಲ. ದೊಡ್ಡವರು ನಂದು ನಾನು ಅಂತ ಬಡ್ದಾಡ್ತಾರೆ. ಈ ಮಕ್ಕಳಿಗೆ ಅಂದರೆ ಏನೂ ಗೊತ್ತಿರಲ್ಲ ನೋಡಿ, ಅವರಿಗೆ ಯಾವುದು ನಮ್ಮದು ಅದು ಇದು ಅಂತ, ನಂದು ಅನ್ನೋ ಸ್ವಾರ್ಥ ಇರಲ್ಲ ಅವರಿಗೆ. ಎಲ್ಲ ಒಂದೇ ಥರ ಅನ್ನೋ ಥರ ಭಾವನೆಯಲ್ಲಿರ್ತಾರೆ ಮಕ್ಕಳು. ದೊಡ್ಡವರಾದಮೇಲೆ ಸ್ವಾರ್ಥ ಬರೋದು ನೋಡಿ. 6:30 ಆಯಿತು. ಅಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಆಟಾಡ್ತೀನಿ ಅಂದರು. ಆಟಾಡ್ರಿ ಅಂತ ಹೇಳಿ ನಾನು ಒಂದು ಸೈಡಲ್ಲಿ ಕೂತ್ಕೊಂಡಿದ್ದೆ. ಅಲ್ಲೇ ನಾವು ನಡ್ಕೊಂಡೇ ಹೋಗಿದ್ದು, ಆಗುತ್ತೆ, ವಾಕಿಂಗ್ ಮಾಡ್ದಂಗೂ ಆಗುತ್ತೆ ಅಂತ. ಅಲ್ಲಿಂದ ಬಂದು ನಾನು ಅಲ್ಲಿ ನಡ್ಕೊಂಡೇ ಹೋದು. ಮನೆಗೆ ಬಂದು ಟೀ ಕುಡಿದ್ಬಿಟ್ಟು ಹೋಗಿದ್ದು ನೋಡಿ. ಕತ್ಲೆ ಆಯಿತು, ಎಲ್ಲ ಮಕ್ಕಳು ಆಟಾಡ್ತಾನೇ ಇದ್ದಾರೆ. ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ, ಕತ್ಲೆ ಆದ್ರೂ ಇನ್ನೊಂದು ಸ್ವಲ್ಪ ಹೊತ್ತು ಅಂತಾರೆ ಆಟಾಡೋದಕ್ಕೆ ನೋಡಿ. ಅವ್ರವ್ರ ಪಾಡಿಗೆ ಅವ್ರು ಆಟಾಡ್ತಾ ಇದ್ದಾರೆ. ಯಾವ ಪ್ರಪಂಚನೂ ಗೊತ್ತಿಲ್ಲ, ಯಾವ ಇದು ಗೊತ್ತಿಲ್ಲ ಅವರಿಗೆ. ಮಕ್ಕಳು ಲೋಕನೇ ಬೇರೆ ಇರುತ್ತೆ. ದೊಡ್ಡವರಾದಾಗ ಅಷ್ಟು ಆ ಖುಷಿ ಅವ್ರಿಗಿರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಚಳಿನೂ ಇದೆ ತುಂಬ, ಆದರೂ ಆಟಾಡ್ತಾನೇ ಇದ್ದಾರೆ. ನಾವು ಪಾರ್ಕಿಂದ ಹೊರಗಡೆ ಬಂದು ನೋಡಿ, ಹೊರಗಡೆ ಬಂದು ನಾವು ಆಚೆ ಬಂದು ಹೋಗೋಣ ಅಂತ ಇಲ್ಲಿ ಬಂದರು. ನಾವು ಇಲ್ಲಿ ನೋಡಿ, ಇಲ್ಲಿ ಪುಳಿಯೋಗರೆನೂ ತಿಂದು, ಇಲ್ಲೊಂದು ಫಂಕ್ಷನ್ ಇತ್ತು, ಅದನ್ನು ನೋಡಿಕೊಂಡು ಇಲ್ಲಿ ಪುಳಿಯೋಗರೆ ತಿಂದು ಮತ್ತು ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಬಾಯ್.